अस्सलामुअलैकुम वरहमतुल्लाहि वबरकातुहू। ಕುತುಬಿಯ ಹಳ ವಿದ್ಯಾರ್ಥಿ ಕಮಿಟಿ ರಿಜಿಸ್ಟರ್ ಕಿನ್ಯ ಇದರ 50ನೇ ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಸುಮಾರು 50 ಪದ್ಧತಿಗಳನ್ನು ನಾವು ಆಯೋಜಿಸಿದ್ದೇವೆ. ಅಲ್ಹಮ್ದುಲಿಲ್ಲಾಹ್. ಈ ಪದ್ಧತಿಗಳಲ್ಲಿ ಸುಮಾರು 20 ಪದ್ಧತಿಗಳು ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯವಾಗಿತ್ತು. ಅಲ್ಹಮ್ದುಲಿಲ್ಲಾಹ್. ಅದೇ ರೀತಿ ಮುಂದೆ ನಾವು 1.5 ತಿಂಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಯೋಜಿಸಿದೆ. ಅದಕ್ಕೆಲ್ಲರಿಗೂ ನಿಮ್ಮ ಸಹಕಾರ ಅತಿ ಅಗತ್ಯವಾಗಿದೆ. ತಾವೆಲ್ಲರೂ ಸಹಕರಿಸ್ತೀರಿ ಎಂಬ ಭಾವನೆಯೊಂದಿಗೆ ಇವತ್ತು ಈ ಒಂದು ಸಮಾರಂಭದ ಸ್ವಾಗತಕ್ಕಾಗಿ ನಾನು ಎದುರು ನಿಂತಿದ್ದೇನೆ. ಇವತ್ತು ಕುತುಬಿ ಹಳ ವಿದ್ಯಾರ್ಥಿ ಕಮಿಟಿ ಆಯೋಜಿಸಿದಂತಹ ಬೃಹತ್ ರಕ್ತದಾನ ಶಿಬಿರ, ಈ ಶಿಬಿರದಲ್ಲಿ ನಮ್ಮ ಹಳ ವಿದ್ಯಾರ್ಥಿಗಳು ಅವರ ಅಪೇಕ್ಷೆ ಪ್ರಕಾರ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ರಕ್ತದಾನಕ್ಕೆ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ ಮತ್ತು ಎನ್ಎಂಒಯ ಆಸ್ಪತ್ರೆ ರಕ್ತನಿಧಿ ದೇರ್ಲಕಟ್ಟೆ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಪ್ರಥಮವಾಗಿ ನಾನು 2 ಸಂಸ್ಥೆಗಳಿಗೆ ನಾನು ಕುತುಬಿ ಹಳ ವಿದ್ಯಾರ್ಥಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಮ್ಮ ಸಮಿತಿ ಅಧ್ಯಕ್ಷರಾದ ಸಭಾಜಿ ಅವರು ನೆರವೇರಿಸಲಿದ್ದಾರೆ. ಈಗಾಗಲೇ ದುವಾ ನೇತೃತ್ವವನ್ನು ನಮಗೆ ಮಾಡಿದಂತಹ ನಮ್ಮ ಸಮಿತಿಯ ಪ್ರಧಾನ ಜಲೀಲ್ ಅವರು ದುವಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈಗಾಗಲೇ ಸಮಾಜಕ್ಕೂ ಸಮುದಾಯಕ್ಕೂ ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದರಿಂದ ಚುಟುಕಾಗಿ ಈ ಒಂದು ಸ್ವಾಗತ ಭಾಷಣವನ್ನು ನಾನು ಮುಗಿಸ್ತೇನೆ. ಈ ಒಂದು ರಕ್ತದಾನ ಶಿಬಿರಕ್ಕೆ ನಮ್ಮ ಕೇಂದ್ರ ಜಮಾತ್ ಅಧಿಕೃತ ಸಂಸ್ಥೆ ಆಗಿರುವುದರಿಂದ ನಾವು ಜಮಾತಲ್ಲಿ ಪ್ರಸ್ತಾಪಿಸಿದಾಗ ನಮಗೆ ಸಂಪೂರ್ಣ ನಿಮ್ಮ 50 ಪದ್ಧತಿಗಳಿಗೆ ಸಂಪೂರ್ಣ ಸಹಕಾರ ಇದೆ ಅಂತ ಅವರು ನಮಗೆ ನಿರ್ಣಯಿಸು ಮಾಡಿಕೊಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾಹ್. ಆ ಪ್ರಯುಕ್ತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಮಾತಿನ ಪ್ರಗಲ್ಭ ಅಧ್ಯಕ್ಷರಾಗಿರುವಂತಹ ನಮ್ಮ ಹಳ ವಿದ್ಯಾರ್ಥಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಅಬು ಸಾಲಿ ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಕುತುಬಿಯ ಹಳ ವಿದ್ಯಾರ್ಥಿ ಮತ್ತು ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಜಮಾತಿನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಅಬ್ದುಲ್ ಖಾದರ್ ಕಾಯಿನಿ ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಜಮಾತಿನ ಕೋಶಾಧಿಕಾರಿಯಾಗಿರುವಂತಹ ಬಾಬು ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಜಮಾತಿನ ಅಧ್ಯಕ್ಷರಾಗಿರುವಂತಹ ಇಸ್ಮಾಯಿಲ್ ಹಾಜಿ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸಮಿತಿ ಪರವಾಗಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಜಮಾತಿನ ಕಾರ್ಯದರ್ಶಿಯು ನಮ್ಮ ಈ ಕುತುಬಿ ಹಳ ವಿದ್ಯಾರ್ಥಿನ ಮಾಜಿ ಪದಾಧಿಕಾರಿಯೂ ಆಗಿರುವಂತಹ ಮೊಹಮ್ಮದ್ ಚಕಟ ಹಾಜಿ ಅವರು ನಮ್ಮೊಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಶೇಖ್ ಮರ್ಕಸ್ ಅಸೋಸಿಯೇಷನ್ನ ಅಧ್ಯಕ್ಷರು ನಮ್ಮ ಕುತುಬಿ ಹಳ ವಿದ್ಯಾರ್ಥಿಯ ಮಾಜಿ ನಮ್ಮ ಈ ಹಳ ವಿದ್ಯಾರ್ಥಿ ಆಗಿರುವಂತಹ ಅಬೂಬಕರ್ ಕುತುಬಿ ನಗರ ವೇದಿಕೆಯಲ್ಲಿ ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ನೀಡಿದ್ದಾನೆ. ಅದೇ ರೀತಿ ನಮ್ಮೊಂದಿಗೆ ಎಲ್ಲ ಈ ಒಂದು 50 ಪದ್ಧತಿಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಬರುತ್ತಿರುವಂತಹ ಕಿನ್ಯದ ಪ್ರತಿಷ್ಠ ಆರೋಗ್ಯ ಸಂಸ್ಥೆಯಾದ ಗೋಲ್ಡನ್ ಹೆಲ್ತ್ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಮದ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಇನ್ನು 10 ತಾರೀಕಿಗೆ ಆಗಸ್ಟ್ 10 ತಾರೀಕಿಗೆ ಉಚಿತ ಕನ್ನಡ ತಪಾಸಣಾ ಶಿಬಿರ ಮತ್ತು ಕನ್ನಡ ವಿತರಣಾ ಕಾರ್ಯಕ್ರಮ ಇದೆ. ಅವರು ಮತ್ತು ನಾವು ಜಂಟಿಯಲ್ಲಿ ನಡೆಯುವುದರಿಂದ ಅದೇ ರೀತಿ ಉಚಿತವಾಗಿ ಆರೋಗ್ಯ ಶಿಬಿರವು ನಮ್ಮ ಗೋಲ್ಡನ್ ಹೆಲ್ತ್ ಮತ್ತು ನಮ್ಮ ಕುತುಬಿ ಹಳ ವಿದ್ಯಾರ್ಥಿ ಜಂಟಿಯಲ್ಲೂ ನಡೆಯುವುದರಿಂದ ಅವರ ಸಹಕಾರ ನಮಗೆ ಖಂಡಿತ ಸಿಗ್ತಾ ಇದೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಅಬ್ದುಲ್ ಸಮದ್ ಅವರಿಗೆ ಈ ಸಂದರ್ಭದಲ್ಲಿ ಕುತುಬಿ ಹಳ ವಿದ್ಯಾರ್ಥಿ ಪರವಾಗಿ ನಾನು ಸ್ವಾಗತ ನೀಡ್ತೇನೆ. ಅದೇ ರೀತಿ ಗೋಲ್ಡನ್ ಹೆಲ್ತ್ ಫೌಂಡೇಶನ್ನ ಕೋಶಾಧಿಕಾರಿಯಾಗಿರುವಂತಹ ಬಿ ಅಬೂಬಕರ್ ಹಾಜಿ ಕಲ್ಲಾಂಡ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು
ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈಗಾಗಲೇ ನಾನು ಹೇಳಿದ್ದೇನೆ, ನಮಗೆ ದುವಾ ನೇತೃತ್ವದ ನಮ್ಮ ಪ್ರಧಾನ ಕಾರ್ಯದರ್ಶಿ ಜಲೀಲ್ ಅವರು ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಓಡಾಡಿಕೊಂಡಿರ್ತಾ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತ ನೀಡ್ತೇನೆ. ಅದೇ ರೀತಿ ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಅವರ ಬೆಳಗ್ಗೆಯಿಂದ ಇಲ್ಲಿದ್ದರು. ಕೆಲವು ಕಾರಣಾಂತರಗಳಿಂದ ನಮ್ಮ ಅನುಮತಿ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ನಮ್ಮ ರಕ್ತದಾನ ಶಿಬಿರಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿರುವಂತಹ ಬ್ಲಡ್ ಬ್ಯಾಂಕ್ ಕರ್ನಾಟಕ ರಿಜಿಸ್ಟರ್ ಇದರ ಕಾರ್ಯನಿರ್ವಾಹಕರಾಗಿರುವಂತಹ ನೌಶಾದ್ ಮಂಚಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನೀಡ್ತಾರೆ. ಅದೇ ರೀತಿ ಏನಪಯ್ಯ ಮೆಡಿಕಲ್ ಕಾಲೇಜ್ ಇದರ ಡಾಕ್ಟರ್ ಆಗಿರುವಂತಹ ಮೊಹಮ್ಮದ್ ಸೈಫ್ ಡಾಕ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಬ್ಲಡ್ ಬ್ಯಾಂಕ್ನ ಟೆಕ್ನಾಲಜಿಸ್ಟ್ ಆಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಕುತುಬಿಯ ಹಳ ವಿದ್ಯಾರ್ಥಿ ಕಮಿಟಿ ಪರವಾಗಿ ನಾನು ಸ್ವಾಗತವನ್ನು ನೀಡ್ತಾರೆ. ಅದರೊಟ್ಟಿಗೆ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಇನ್ನೊಬ್ಬಿಬ್ಬರ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಶರ್ಮೀನ್ ಹಾಗೂ ಮತ್ತು ಡಾಕ್ಟರ್ ನಂದಿನಿ ಬಿ ನಾಯಕ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಸಂಸ್ಥೆ ಪರವಾಗಿ ನಾನು ಸ್ವಾಗತವನ್ನು ನೀಡ್ತಾರೆ. ಅದೇ ರೀತಿ ನಮ್ಮ ಜಮಾತಿನ ಕಾರ್ಯದರ್ಶಿ ಆಗಿರುವಂತಹ ಇಸ್ಮಾಯಿಲ್ ಹಾಜ್ ಅವರು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತೇನೆ. ಅದೇ ರೀತಿ ನಮ್ಮ ಇನ್ನಿತರ ನಮ್ಮ ಹಲ ವಿದ್ಯಾರ್ಥಿಗಳಾದ ಎಲ್ಲ ನಮ್ಮ ಹಲ ವಿದ್ಯಾರ್ಥಿ ಅಧ್ಯಕ್ಷರಾದ ಶಾಲೆಯ ಮೀನಾದಿ ಶಾಲೆಯಿಂದ ಶೇಖ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಮುಸ್ತಫರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮ ಅನಿವಾಸಿ ಭಾರತೀಯ ಘಟಕದ ನಮ್ಮ ಹಲ ವಿದ್ಯಾರ್ಥಿ ಆಗಿರುವಂತಹ ಎಲ್ಲ ಕಾರ್ಯಕ್ರಮಗಳು ನಮ್ಮೊಂದಿಗೆ ತನುಮಾನದನಗಳಿಂದ ಸಹಕರಿಸುವಂತಹ ಅನೀಫ್ ಬಹರೇನ್ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾರೆ. ಅದೇ ರೀತಿ ನಮ್ಮೊಂದಿಗಿದ್ದ ಎಲ್ಲ ಜಮಾತಿನ ಸರ್ವ ಸದಸ್ಯರಿಗೂ ಮತ್ತೆ ನಮ್ಮ ಕುತುಬಿಯ ಹಳ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದಂತಹ ಬಾವುಚನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತ ನೀಡುತ್ತಾ ಅದೇ ರೀತಿ ನಮ್ಮ ಅಲ್ ಅಮೀನ್ ಚಾರಿಟಿ ಟ್ರಸ್ಟಿನ ಪದಾಧಿಕಾರಿಗಳಾಗಿರುವಂತಹ ಫಿರೋಜ್ ಅಬ್ಬಾಸ್ನವರು ನಮ್ಮ ಆಮಂತ್ರಣ ಕೊಟ್ಟು ಬಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತ ನೀಡುತ್ತಾ ಬಂದಂಥ ಎಲ್ಲ ಕುತುಬಿ ಹಳೆ ವಿದ್ಯಾರ್ಥಿಯ ಪದಾಧಿಕಾರಿಗಳಿಗೂ ಮತ್ತು ಸರ್ವ ಸದಸ್ಯರಿಗಳಿಗೂ ಮತ್ತು ಎಲ್ಲ ನಮ್ಮ ಬ್ಲಡ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಲಡ್ ಬ್ಯಾಂಕ್ ಮತ್ತು ಏನಪಯ್ಯ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗಕ್ಕೂ ನಾನು ಸ್ವಾಗತ ನೀಡುತ್ತಾ ಅದೇ ರೀತಿ ನಮ್ಮೊಂದಿಗೆ ಕೈ ಜೋಡಿಸುವಂಥ ಆರಿಫ್ ಕಲ್ಕಟ್ಟ ಮೀಡಿಯಾದವರು B4 ಮೀಡಿಯಾದವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ನೀಡುತ್ತಾ ಈಗಾಗಲೇ ನಮಗೆ ತಿಂಡಿ ಉಪಚಾರ ಮಾಡಿಸಿಕೊಟ್ಟ ದಾನಿಗಳಿಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವರ್ಗಕ್ಕೂ ಅದೇ ರೀತಿ ನಮ್ಮ ಈಗಾಗಲೇ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಕಾರ್ಯದರ್ಶಿ ಆಗಿರುವಂತಹ ಆರಿಫ್ನವರು ಬಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ನೀಡುತ್ತಾ ಅದೇ ರೀತಿ ಗಲ್ಫಲ್ಲಿರುವಂತಹ ಎಲ್ಲ ನಮ್ಮ ಕುಂಜಿ ಸಹಿತ ಎಲ್ಲ ನಮ್ಮ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಮಯದ ಅಭಾವದಿಂದ ತಮ್ಮ ಹೆಸರುಗಳನ್ನು ನಾನು ಚುಟುಕಾಗಿ ಮಾಡುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹಲವಾರು ದಾನಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಮುಂಗಡವಾಗಿ ಸ್ವಾಗತ ನೀಡುತ್ತಾ ನಮ್ಮ ಉಳಿದ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳ ಸಹಕಾರ ಅತಿ ಮುಖ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ತಿಂಗಳಲ್ಲಿ ಸುಮಾರು 10-15 ಕಾರ್ಯಕ್ರಮಗಳು ನಾವು ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಆಮಂತ್ರಣ ಕೊಟ್ಟಾಗ ಅದು ಬಂದು ಯಶಸ್ವಿಗೊಳಿಸುವ ಕೇಳಿಕೊಡುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ವಿರಾಮಗೊಳಿಸುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರು, ಸದಸ್ಯರು, ಪ್ರತಿಭಾವಂತ ವ್ಯಕ್ತಿಗಳೇ, ಗಣ್ಯರೇ, ಗಣ್ಯರೇ, ಅಸ್ಸಲಾಮು ಅಲೈಕುಂ. ಬಹಳ ಸಂತೋಷದ ವಿಚಾರ. ಕುತುಬಿಯ ಓಲ್ಡ್ ಸ್ಟೂಡೆಂಟ್ಸ್ ಎಂಬ ಸಂಸ್ಥೆಯು 1976ರಲ್ಲಿ ಸ್ಥಾಪನೆಗೊಂಡು ಅದರ 50ನೇ ವರ್ಷ ಪೂರ್ತಿಗೊಳ್ಳುವ ಸಮಾರಂಭಕ್ಕೆ ಒಂದು ಜನಪರ ಕಾರ್ಯಕ್ರಮವಾದ 50 ಕಾರ್ಯಕ್ರಮಗಳನ್ನು ಹಲ ವಿದ್ಯಾರ್ಥಿ ಸಂಘವು ಹಮ್ಮಿಕೊಂಡಿದೆ. ಅದರಲ್ಲಿ ಈಗಾಗಲೇ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಇದೀಗ ರಕ್ತದಾನ ಶಿಬಿರಕ್ಕೆ ಬಂದಿದ್ದಾರೆ. ಅವರ 23ನೇ ಕಾರ್ಯಕ್ರಮ. ಅಲ್ಲಾಹು ಅದಕ್ಕೆಲ್ಲ ತೌಫೀಕ್ ನೀಡಿದ್ದಾನೆ, ಅಲ್ಹಮ್ದುಲಿಲ್ಲಾಹ್. ಈ ಸಂಸ್ಥೆಯು
50 ವರ್ಷದಿಂದಲೂ ನಿರಂತರವಾಗಿ ಜಮಾತಿಗೆ, ಮದ್ರಸಕ್ಕೆ ಮತ್ತು ಊರಿನ ಜನರಿಗೆ ಉಪಕಾರ ಆಗುವಂತಹ ಹಲವಾರು ಜನಪರ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದೆ. ಎಡ ಮರ್ಯಾದೆ ಇಂಥ ಒಂದು ಸಂಸ್ಥೆ ಸಾಧಾರಣ ವಿರಳ, ಹುಟ್ಟುತ್ತದೆ ಕೂಡಲೇ 1, 2, 3, 10 ವರ್ಷ ಸಾಯ್ತದೆ. ಆದರೆ ಇದು ವರ್ಷ ಪ್ರತಿ ಬೆಳೆಯುತ್ತಾ ಹೋಗಿದೆ. ಸುಮಾರು 1 ಕೋಟಿಗಿಂತ ಮೇಲೆ ಒಂದು ಕಟ್ಟಡ ಕೂಡ ಸಂಸ್ಥೆಗೆ ಸ್ವಂತವಾಗಿದೆ. ಅದರಲ್ಲಿ ಬಾಡಿಗೆ ಕೂಡ ಬರ್ತಾ ಇದೆ. ನಿರಂತರವಾಗಿ ಕಮಿಟಿ ಬದಲಾವಣೆ ಹೊಸ ಪ್ರತಿಭೆಯುಳ್ಳ ಪ್ರತಿಭಾವಂತರು ಅದರ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಬರ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್. ಮತ್ತೊಂದು ವಿಷಾದಕರ ವಿಚಾರ ಅಂದರೆ ಟೀನೇಜಿನ ಮಕ್ಕಳು ಮದ್ರಸ ಕಲಿತು +2 ಪಾಸ್ ಆದ ಮಕ್ಕಳು ಅದಕ್ಕೆ ಸೇರ್ಪಡೆ ಆಗಬೇಕಾದ ಅಗತ್ಯ ಇದೆ. ಅವರ ಪ್ರಾಮುಖ್ಯತೆ ಇದೆ. ಇನ್ನು ಮುಂದಿನ ಜನಾಂಗಕ್ಕೆ ಮಾದರಿ ಆಗುವಂಥವರು ಈಗಿನ ಟೀನೇಜ್ ಮಕ್ಕಳು. ಅವರು ಇಂತಹ ದೀನಿ ಕಾರ್ಯಕ್ರಮದಲ್ಲಿ ಒಳಗೊಂಡು ತಮ್ಮ ಸೇವೆಯನ್ನು ಧಾರ್ಮಿಕ ಸಂಸ್ಥೆಗಳಿಗೆ ಮತ್ತು ಜನಗಳಿಗೆ, ಊರಿಗೆ ಮಾಡಬೇಕಾದ ಅಗತ್ಯ ಇದೆ. ಅದಕ್ಕೆ ಒಳ್ಳೆಯ ಒಂದು ಸಂಘಟನೆಯಲ್ಲಿ ಸೇರಿಕೊಂಡಾಗ ಅವರಿಗೆ ಬರುವ ಇನ್ನಿತರ ದುಶ್ಚಟಗಳು ಕೂಡ ದೂರವಾಗುವ ಸಾಧ್ಯತೆ ಇದೆ. ಯಾವುದೇ ಮೂಲೆಯಲ್ಲಿ ರಾತ್ರಿ ಹೊತ್ತಿಗೆ ಕೂಡಿಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಆಮೇಲೆ ಅದು ಎಲ್ಲಿಗೂ ಮುಟ್ಟುತ್ತದೆ. ಅದಕ್ಕಿಂತ ಪಳ್ಳಿಗೆ ಬರುವುದು, ಮಾತು ಮಾಡುವುದು, ಅದರೊಟ್ಟಿಗೆ ಓಡಿಸೋದ್ರ ಆಫೀಸ್ ವಿಶಾಲವಾದ ಕಚೇರಿ ಇದೆ, ಅಲ್ಲಿ ಬೇಕಾದರೆ ಕುಳಿತುಕೊಂಡು ಏನಾದರೂ ಜನಪರ ಕಾರ್ಯಕ್ರಮವನ್ನು ಚರ್ಚೆ ಮಾಡಬಹುದು. ಅವರ ಸಮಯವನ್ನು ಕಳೆಯಬಹುದು. ವಾಪಸ್ ಹಸಿರಾಗುತ್ತದೆ. ಪುನಃ ಪಳ್ಳಿಗೆ ಹೋಗಿ ನಮಸ್ಕಾರ ನಮಾಜ್ ಮಾಡಿ ಏನಾದರೂ ಅತ್ಯವಶ್ಯ ಇದ್ದರೆ ಅದನ್ನೆಲ್ಲ ಮಾತಾಡಿಕೊಂಡು ಬೇಗ ಮನೆಗೆ ಹೋಗಿ ಬೇಗ ಮನೆಯಲ್ಲಿ ಮಲಗಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ಬೇಗ ಪುನಃ ಪಳ್ಳಿಗೆ ಬಂದು ನಮಾಜ್ ಮಾಡುವಾಗ ಬಹಳ ಒಂದು ಸಂತೋಷ. ಎಲ್ಲರಿಗೂ, ಸಮುದಾಯಕ್ಕೆ, ಕುಟುಂಬಕ್ಕೂ ಸಂತೋಷ, ಮಕ್ಕಳಿಗೂ ಸಂತೋಷ. ಅಂತಹ ಕಾರ್ಯಕ್ರಮದಲ್ಲಿ ನಾವು ತೊಡಗಿಕೊಂಡಾಗ ದುಶ್ಚಟಗಳಿಂದ ತಾನೇ ನಾವು ದೂರವಾಗ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿ ಒಂದು ಸಂಪೂರ್ಣ ಸಹಕಾರವನ್ನು ಈ ಸಂಸ್ಥೆ ಕೊಡಬೇಕು. ಟೀನೇಜಿನ ಮಕ್ಕಳನ್ನು ಮನೆಗೆ ಹೋಗಿ ಕರೆಕೊಂಡು ಬರಬೇಕು. ಅಲ್ಲದೆ ಇನ್ನೊಂದು ಕಾರ್ಯಕ್ರಮ ಇದೆ, ನಮ್ಮ ಊರಿನ ಡಾಟಾವನ್ನು ತಯಾರಿಸುವಂಥದ್ದು. ನಮ್ಮ ಸುಮಾರು 700 ಮನೆಯಿಂದ ಅದನ್ನು ಹಲವು ವಿದ್ಯಾರ್ಥಿಗಳು ಮಾಡುತ್ತಾ ಹೇಳಿದ್ದಾರೆ. ನಾನು ಈಗಾಗಲೇ ಸ್ವಲ್ಪ ತಡೆಗಟ್ಟಿದ್ದೇನೆ. ಅದನ್ನು ಮೀಟಿಂಗ್ನಲ್ಲಿ ಪಾಸ್ ಮಾಡಿದ ನಂತರ ನೀವು ಆ ಡಾಟಾ ತಯಾರು ಮಾಡ್ಬೋದು. ಅದೇ ರೀತಿ ಹಲವು ಸಂಸಾರ ಸಾಕಿಯೂ ಕೂಡ ಒಂದು ಡಾಟಾವನ್ನು ತಯಾರು ಮಾಡುವ ಪ್ರೋಗ್ರಾಮ್ ಅವರ ಕೈಲಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ಡಾಟಾ ಅಂದರೆ ಮನೆಗೆ ನಮ್ಮ ಊರಿನಲ್ಲಿ ಅದಕ್ಕೆಲ್ಲರಿಗೂ ಸಹಕರಿಸಬೇಕು. ನಮ್ಮ ಊರಿನಲ್ಲಿ ಎಷ್ಟು ಮನೆಗಳಿದೆ, ಕುಟುಂಬಸ್ಥರು ಹೇಗಿದ್ದಾರೆ, ಎಷ್ಟು ಉದ್ಯೋಗಸ್ಥರಿದ್ದಾರೆ, ಎಷ್ಟು ಗತಿಗಿದ್ದಾರೆ, ಬಡತನ ರೇಖೆಗಿಂತ ಕೆಳಗಿನವರು ಎಷ್ಟು ಬಂದಿದ್ದಾರೆ ಎಂಬುದು ಒಂದು ಲೆಕ್ಕಾಚಾರವನ್ನು ನಾವು ಜಮಾತಿನಲ್ಲಿ ನಮ್ಮ ಅಲ್ಲಿ ಡಾಟಾ ಇಟ್ಟುಕೊಳ್ಳಲಿಕ್ಕೆ ಆಗ್ತದೆ. ಅದು ಅವಶ್ಯಕತೆ ಬರುವಾಗ ಅದನ್ನು ಉಪಯೋಗ ಮಾಡಲಿಕ್ಕೆ ಕೂಡ ಆಗ್ತದೆ. ಇದಕ್ಕೆಲ್ಲ ತುಂಬ ಸಹಕಾರ ಮಾಡಿದ್ದೀರಾ ಒಡಿಸುನವರು, ವಿದ್ಯಾರ್ಥಿಗಳು. ತುಂಬ ಸಂತೋಷ. ನಿಮಗೆ ಇನ್ನೂ ಅಲ್ಲಾಹ್ ತಾಲಾ ಪ್ರತಿಫಲವನ್ನು ನೀಡಲಿ. ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ, ಜನಪರವಾದ ಕಾರ್ಯಕ್ರಮಕ್ಕೆ ನಿಮಗೆ ಅಲ್ಲಾಹ್ ತಾಲಾ ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸನ್ಮಾನ್ಯ ಇವತ್ತಿನ ಸಭಾಧ್ಯಕ್ಷರೇ ಹಾಗೂ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳೇ, ಜಮಾತಿನ ನೇತಾರರು, ಮುಂಭಾಗದಲ್ಲಿರುವಂತಹ ನಮ್ಮ ಹಿರಿಯ ಜಮಾತಿನ ಎಲ್ಲ ಸರ್ವ ಸದಸ್ಯರೇ ಹಾಗೂ ಯಾನಪ್ಪೈ ಮೆಡಿಕಲ್ ಕಾಲೇಜಿನ ಇವತ್ತು ಬ್ಲಡ್ ಬ್ಯಾಂಕ್ ಬಂದಂತಹ ಎಲ್ಲ ಸಿಬ್ಬಂದಿಗಳೇ, ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಮಗೆ ಗೊತ್ತಿದ್ದ ಹಾಗೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಹಮ್ದುಲಿಲ್ಲಾಹ್ 50 ವರ್ಷಕ್ಕಿಂತ ಮೊದಲು ಇಲ್ಲಿ ಪ್ರಾರಂಭಿಸಿದ್ದು. ಇವತ್ತಿಗೆ 50 ವರ್ಷ ಆಯಿತು. ಈ ವರ್ಷ 1 ವರ್ಷಕ್ಕೆ 1ರಂತೆ ಅಂದರೆ 50 ವರ್ಷಕ್ಕೆ 50 ಪ್ರೋಗ್ರಾಮ್ಗಳನ್ನು ಇಟ್ಟಿದ್ದಾರೆ. ನಿಜವಾಗಿಯೂ ನಾನು ಯಾವಾಗಲೂ ಹೇಳುತ್ತಿದ್ದ ಹಾಗೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಕಿನ್ಯ ಜಮಾತಿ ಮತ್ತು ಕಿನ್ಯ ಊರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ಇದರಲ್ಲಿ
ಯಾವ ಗ್ರೂಪು, ಯಾವ ಸಂಘಟನೆ ಏನೂ ಇಲ್ಲದೆ ಎಲ್ಲರೂ, ಯಾವ ಪಾರ್ಟಿ ಆಗಲಿ, ಯಾವ ಸಂಘಟನೆ ಆಗಲಿ, ಯಾವ ಗ್ರೂಪ್ ಆಗಲಿ ನೋಡದೆ ಎಲ್ಲರೂ ಇದಕ್ಕೆ ತನು ಮನ ತಡಗಳಿಂದ ಸಹಕರಿಸುತ್ತಾ ಇದ್ದಾರೆ. ಈಗ ಹೆಚ್ಚು ಕಮ್ಮಿ ಇಂಡಿಯಾದಲ್ಲಿ ಹೇಳುವುದಾದರೆ ನಮಗೆ ಲೆಕ್ಕ ಹೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರೂ ಬಂದು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗುದಿಲ್ಲ. ಕೆಲವರು ಸೆಲೆಕ್ಟ್ ಮಾಡ್ತಾರೆ, ಅವರು ಇದರ ಹಿಂದೆ ದುಡಿತಾರೆ, ಅದಕ್ಕೆ ಎಲ್ಲ ಸದಸ್ಯರು ಸಹಕರಿಸ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಒಳ್ಳೆಯ ಕೆಲಸ. ಈ 50 ಪ್ರೋಗ್ರಾಮ್ ಇಟ್ಟವರಲ್ಲಿ ನಿಜವಾಗಿಯೂ ಎಲ್ಲವೂ ತುಂಬ ಊರಿನವರಿಗೂ, ಜಮಾತಿಗೂ, ಮದ್ರಸಕ್ಕೂ ಎಲ್ಲರಿಗೂ ಒಳ್ಳೆಯ ಸಹಕಾರ ಆಗುವಂಥ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಅಲ್ಲಾಹು ಅವರಿಗೂ ನಮಗೆಲ್ಲರಿಗೂ ಇಹ ಪರಲೋಕದಲ್ಲಿ ಇದರ ಪ್ರತಿಫಲ ಸಿಗಲಿ ಅಂತ ಅಲ್ಲಾಹನಲ್ಲಿ ಬೇಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಅಭಿನಂದನೆಗಳನ್ನು ಹೇಳುತ್ತಾ ಅಭಿನಂದಿಸುತ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ತಿಳಿಸಿದ್ದಾರೆ. ಮಾಷಾ ಅಲ್ಲಾಹ್, ಕುತುಬಿಯ ಹಳೆ ವಿದ್ಯಾರ್ಥಿ ತನ್ನ ಸ್ವರ್ಣ ಮಹೋತ್ಸವಕ್ಕೆ ಒಂದು 50 ಪ್ರೋಗ್ರಾಮ್ ಒಂದು ಎಲ್ಲಿ ಕೂಡ ಕೇಳದಂತಹ ಒಂದು ಅದ್ಭುತವಾದ ಒಂದು ಸಂಕಲ್ಪನೆಯಾಗಿದೆ. 50 ಪ್ರೋಗ್ರಾಮ್ಗಳನ್ನು ಮಾಡುವುದು ಅಷ್ಟು ಸುಲಭದ ವಿಷಯ ಏನಲ್ಲ, 1, 2, 3, 5 ಏನಲ್ಲ, 50. ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ 3-4 ಕಾರ್ಯಕ್ರಮಗಳು ಆ ಪಟ್ಟಿಯಲ್ಲಿದೆ. ಅದಕ್ಕೆ ಮಾಷಾ ಅಲ್ಲಾಹ್ ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಅದರ ಪರವಾಗಿ ನಾವು ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ ಅಂತೇಳಿ ಭರವಸೆಯನ್ನು ಅವರಿಗೆ ನೀಡಿದ್ದೇವೆ. ಈಗಾಗಲೇ ಒಂದು ಪ್ರೋಗ್ರಾಮು ಇವತ್ತು ರಕ್ತದಾನ ಶಿಬಿರ, ಇನ್ನು ನಿಜಾಮ ಕ್ಯಾಂಪ್ ಇದೆ. ಅದರ ನಂತರ ಬಹಳ ಉಪಯುಕ್ತವಾದಂತಹ ಒಂದು ಆಗಸ್ಟ್ 10ನೇ ತಾರೀಕಿಗೆ ನಡೆಯಲಿರುವಂತಹ ಕಣ್ಣಿನ ತಪಾಸಣಾ ಶಿಬಿರ. ಆ ವಿಷಯದಲ್ಲಿ 1-2 ಮಾತನ್ನು ನಾನು ಇವತ್ತು ಹೇಳಲು ಬಯಸ್ತೇನೆ. ಈ ಬಗ್ಗೆ ವಿಷಯಗಳನ್ನು ನಮ್ಮ ಪ್ರಮುಖರು ಹೇಳಿದ್ದಾರೆ. ಕಣ್ಣಿನ ಕ್ಯಾಂಪ್ ಅಂತ ಹೇಳಿದರೆ ಇದು ಆಗಸ್ಟ್ 10ನೇ ತಾರೀಕಿನಂದು ನಮ್ಮ ಯಾನಪಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ದೇರಳಕಟ್ಟೆ ಅವರ ಸಹಯೋಗದಲ್ಲಿ ನಡೆಯಲಿರುವಂತಹ ಒಂದು ಉತ್ತಮವಾದ ಒಂದು ಕ್ಯಾಂಪ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಅದರಲ್ಲಿ 60-50 ವರ್ಷಕ್ಕಿಂತ ಮೇಲ್ಪಟ್ಟ ಕಣ್ಣಿನ ಸಮಸ್ಯೆ ಇರುವಂತಹ ಶಿಬಿರಾರ್ಥಿಗಳು ಅದರಲ್ಲಿ ಭಾಗವಹಿಸಿದಂತ ಹೇಳಿದರೆ ಅದರಲ್ಲಿ ಅವತ್ತು ಯಾರೆಲ್ಲ ಭಾಗವಹಿಸ್ತಾರೆ ಅವರಿಗೆ ಕಣ್ಣಿನ ಆಪರೇಷನ್ ಫ್ರೀ ಆಗಿ ಜನಪ್ರಿಯ ಹಾಸ್ಪಿಟಲಲ್ಲಿ ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ ನಡೆಸಲು ಅವರು ಒಪ್ಪಿಕೊಂಡಿರುತ್ತಾರೆ. ಅದೇ ಪ್ರಕಾರ ಕುತುಬಿಯ ಓಲ್ಡ್ ಸ್ಟೂಡೆಂಟ್ ಪರವಾಗಿ ಹಲವಾರು ಶಿಬಿರಾರ್ಥಿಗಳಿಗೆ ಉಚಿತ ಕನ್ನಡಕವನ್ನು ನೀಡುತ್ತಿದ್ದೇವೆ. ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಪರವಾಗಿ ಉಚಿತವಾಗಿ ಔಷಧಿಗಳನ್ನು ನೀಡುವಂತಹ ಒಂದು ಅದ್ಭುತವಾದ ಒಂದು ಪರಿಕಲ್ಪನೆ. ಅದಕ್ಕೆ ಅತ್ಯಧಿಕವಾಗಿ ನಮ್ಮ ಊರಿನ ಹಿರಿಯ ನಾಗರಿಕರು ಅಂತ ಹೇಳಿದರೆ 50 ವರ್ಷಕ್ಕಿಂತ
ಸಂಪೂರ್ಣ ಸಹಕಾರ ನಮಗೆ ಸಂದೇಶ ನೀಡಿದಂತಹ ಗೋಲ್ಡನ್ ಹೆಲ್ತ್ ಫೌಂಡೇಶನ್ನ ಕಾರ್ಯದರ್ಶಿ ಆಗಿರುವಂತಹ ಅಬ್ದುಲ್ ಸಮದ್ ಅವರಿಗೆ ಸಮಿತಿ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತಾ, ಈಗಾಗಲೇ ಒಂದು ಕಡೆಯಲ್ಲಿ ರಕ್ತದಾನಿಗಳು ರಕ್ತ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಮುಂದುವರಿತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಉಪಾಧ್ಯಕ್ಷರಾಗಿದ್ದ ಮಹಮ್ಮದ್ ಅವರನ್ನು ಗುರುತಿಸಿಕೊಂಡು ಅವರಿಗೂ ಸ್ವಾಗತ ನೀಡುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿಗಳು ನಮ್ಮ ಶೇಖ್ ಮರ್ಕಸ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಅಬೂಬಕರ್ ಅವರು ನಮ್ಮೊಂದಿಗೆ ಎರಡು ಮಾತಾಡಬೇಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ഞാനൊരു രണ്ട് വിഷയം മലയാളത്തിൽ തന്നെ ചൊല്ലാം. നമ്മുടെ ഇവിടെ ജമാഅത്തിൻ്റെ അധ്യക്ഷരെ പദാധികാരനാണ്, അതേപോലെ നമ്മുടെ ഓൾഡ് സ്റ്റുഡൻസിൻ്റെ അധ്യക്ഷരെ പദാധികാരനാണ്. എനിക്ക് ഈ ഒരു കാര്യക്രമം കാണുമ്പോൾ രണ്ട് വിഷയം പറയാനായിട്ട് എനിക്കൊരു ഇതായി. ഞാനൊരു പഠിച്ച് ഇതേ ഒരു മദ്രസ്, അതുപോലെ നമ്മുടെ ഈ ഓൾഡ് സ്റ്റുഡൻസിനൊക്കെ വലിയൊരു ഹെമ്മൗണ്ട് നമ്മുടെ നാട്ടിലൊക്കെ ഉണ്ട്. ഈ ഇവിടെ ഒരു 50ാമത്തെ വാർഷികത്തിന് നമ്മൾ കുറേ പദ്ധതി ഇവിടെ വെച്ചിരുന്നു. നമ്മൾ എല്ലാവരും ഇതിലൊക്കെ ഒരു കൈ ജോഡിച്ചിട്ട് ഈ കമ്മിറ്റിയുടെ ഒക്കത്തെ കൂടിയിട്ട് എല്ലാ കാര്യക്രമത്തിന് ഭാഗ്യമാവാൻ വേണ്ടിയിട്ട് പിന്നെ ഞങ്ങളെ ഷേഖ് മർക്കസ് യൂത്ത് വെൽഫെയർ അസോസിയേഷൻ്റെ ഭാഗമായിട്ട് എല്ലാവരും അഭിനന്ദനാക്കിയിട്ട് എൻ്റെ ഈ ജനറൽ പയക്കത്തെ ഞാൻ പിന്നെ അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಶೇಖ್ ಮರ್ಕಸ್ನ ಅಧ್ಯಕ್ಷರಾದಂಥ ಅಬೂಬಕರ್ ಅವರಿಗೆ ಸಮಿತಿಪರವಾಗಿ ಕೃತಜ್ಞತೆ ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ವೇದಿಕೆಗೆ ಆಗಮಿಸುವಂಥ ಈ ನಮ್ಮ ಮದ್ರಸ್ ಕುತುಬಿಯಾದ ಪ್ರಧಾನ ಅಧ್ಯಾಪಕರಾಗಿದ್ದಂಥ ಫಾರೂಕ್ ದಾರಿಮಿ ಅವರು ನಮ್ಮೊಂದಿಗೆ ಸೇರಿದ್ದಾರೆ. ಅವರಿಗೂ ನಮ್ಮ ಸಮಿತಿ ಪರವಾಗಿ ಸ್ವಾಗತ ನೀಡುತ್ತಾ ಅವರನ್ನು ನಾವು ಸಂದೇಶಕ್ಕಾಗಿ ಕೊಡಿಯಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತೀತ ವ್ಯಕ್ತಿಗಳೇ, ನಮ್ಮ ಮಸೀದಿ ಮದ್ರಸದ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮ ಮದ್ರಸದ ಮಸೀದಿಯ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ತನ್ನದೇ ಆದ ಪ್ರಮುಖ ಪಾತ್ರವನ್ನು ಕೊಡುಗೆಯನ್ನು ನೀಡುತ್ತಾ ಬಂದಿರುವಂತಹ ಕುತುಬಿಯ ಹಳೆ ವಿದ್ಯಾರ್ಥಿ ಕಮಿಟಿ ತನ್ನ 50ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಜನಪರವಾದ ಕೇವಲ ಧಾರ್ಮಿಕ ಕಾರ್ಯಗಳಿಗೆ ಸೀಮಿತಗೊಳಿಸದೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ವಲಯಗಳಲ್ಲಿ ಕೈಯಾಡಿಸುತ್ತಾ ಜನಪರ ಅಭಿವೃದ್ಧಿಯ 50 ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ಬಲು ದೊಡ್ಡ ಭೀಮಾಗಾತ್ರದ ವೆಚ್ಚವನ್ನು ಭರಿಸುತ್ತಾ ಇಂದು ನಡೆಸುತ್ತಿರುವಂತಹ ರಕ್ತದಾನ ಶಿಬಿರದಂತಹ ಹಲವಾರು ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಹಲವಾರು ಕಾರ್ಯಗಳು ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಬಾಕಿ ಇದೆ. ಆದ್ದರಿಂದ ಎಲ್ಲರೂ ಮನ ಧನಗಳಿಂದ ತಮ್ಮಿಂದಾಗುವ ಸೇವೆಯನ್ನು ನೀಡಿ ಸಹಾಯ ಸಹಕಾರಗಳನ್ನು ನೀಡಿ ಸಹಕರಿಸಿದರೆ ಖಂಡಿತವಾಗಿಯೂ ಅದು ಇಹ ಪರಗಳಲ್ಲಿ ಪ್ರತಿಫಲ ಲಭಿಸುವಂತಹ ಸತ್ಕರ್ಮವಾಗಿದೆ. ಅಲ್ಲಾಹನು ತೌಫೀಕ್ ನೀಡಲಿ ಎಂದು ಶುಭ ಹಾರೈಸುತ್ತಾ ಎಲ್ಲ ರೀತಿಯ ಶುಭವನ್ನು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ವಾಹಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ನೀಡಿದಂತಹ ಕುತುಬಿಯ ಮದ್ರಸದ ಪ್ರಧಾನಾಧ್ಯಾಪಕರಾದ ಫಾರೂಕ್ ದಾರಿಮಿ ಅವರಿಗೆ ಸಮಿತಿಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಭೆಯ ಮುಕ್ತಾಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಮಗದೊಮ್ಮೆ ಬಂದಂಥ ಎಲ್ಲರಿಗೂ ನಾವು ಸ್ವಾಗತ ಮಾಡುತ್ತಾ, ಈಗಾಗಲೇ ಹಲವಾರು ದಾನಿಗಳು ರಕ್ತವನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮದ ಕೊನೆಯ ಧನ್ಯವಾದ ಕಾರ್ಯಕ್ರಮಕ್ಕೆ ಸಮಿತಿ ಕಾರ್ಯದರ್ಶಿಯಾದ ಜಲೀಲ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಕುತುಬಿಯ ವಿದ್ಯಾರ್ಥಿ ಕಮಿಟಿ ತರ 50ನೇ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ನಡೆಸುವಂತಹ ಈ ಒಂದು ಬೃಹತ್ ರಕ್ತದಾನ ಶಿಬಿರದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮಗೆ ಹೆಮ್ಮೆ ಆಗ್ತಾ ಇದೆ. 50ನೇ ವರ್ಷವನ್ನು ತುಂಬುವಾಗ 50 ಅಜೆಂಡಾಗಳನ್ನು ಇಟ್ಟು 50 ಪದ್ಧತಿಗಳನ್ನು ರೂಪೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಹಿರಿಯರ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹೆಚ್ಚೇನು ಮಾತಾಡಕ್ಕೆ ನಾನು ಹೋಗ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ನಮ್ಮ
ಕೇಂದ್ರ ಜಮಾತ್ ಇದರ ಗೌರವಾನ್ವಿತ ಅಧ್ಯಕ್ಷರಾದಂತಹ ಅಬ್ಸಾರಿ ಹಾಜಿ ಅವರಿಗೆ ಕುತುಬೆ ಆಲಿ ವಿದ್ಯಾರ್ಥಿ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದಂತಹ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವಂತಹ ಅವರ ವ್ಯಕ್ತಿತ್ವ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಆದಂತಹ ಶ್ರೀಯುತ ಇಸ್ಮಾಯಿಲ್ ಹಾಜಿ ಅವರಿಗೂ ಕೂಡ ನಾನು ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಅಶ್ರಫ್ ಹಾಜಿ ಚಾರವಂಚಲ್ ಅವರಿಗೂ ಕೂಡ ನಾನು ಸುವರ್ಣ ಮಹೋತ್ಸವದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ನಮ್ಮ ಗೋಲ್ಡನ್ ಹೆಲ್ತ್ ಇದರ ಪ್ರಧಾನ ಕಾರ್ಯದರ್ಶಿಯು ಎಲ್ಲ ವೈದ್ಯಕೀಯ ನಮ್ಮ ಆರೋಗ್ಯಕರವಾದ ವಿಷಯಕ್ಕೆ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವಂತಹ ವ್ಯಕ್ತಿತ್ವ ನಮ್ಮ ಸಮಗಾಕನವರಿಗೂ, ಅದೇ ರೀತಿ ನಮ್ಮ ಏನಪ್ಪ ಇದರ ಡಾಕ್ಟರ್ಸ್ ಆದಂತಹ ಮೊಹಮ್ಮದ್ ರವರಿಗೂ, ಅದೇ ರೀತಿ ಏನಪ್ಪ ಮೆಡಿಕಲ್ ಇದರ ಡಾಕ್ಟರ್ಸ್ ಆದಂತಹ ಮೊಹಮ್ಮದ್ ಸೈಫುಲ್ ಅವರಿಗೂ, ಅದೇ ರೀತಿ ಬ್ಲಡ್ ಹೆಲ್ಪ್ ಲೈನ್ ಇದರ ನೌಶಾದ್ ಮಂಚೀರ್ ಅವರಿಗೂ, ಅದೇ ರೀತಿ ನಮ್ಮ ಕೋಶಾಧಿಕಾರಿಯಾದಂತಹ ಅಪ್ವಾಜಿ ಅವರಿಗೂ, ಅದೇ ರೀತಿ ಮೊಹಮ್ಮದ್ ಹಾಜಿ ಚಾರವಂಚಲ್ ಅವರಿಗೂ, ಮೊಹಮ್ಮದ್ ಹಾಜಿ ಚಾಕಟಪಟ್ಪುರ್ ಅವರಿಗೂ, ಅದೇ ರೀತಿ ಸೇಖಾ ಮರ್ಕಜ್ ಇದರ ಅಧ್ಯಕ್ಷರಾದಂತಹ ಅಬೂಬಕರ್ ಅವರಿಗೂ, ಅದೇ ರೀತಿ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಎಲ್ಲ ಕಾರ್ಯಕ್ರಮಕ್ಕೂ ಚುರುಕಾಗಿ ನಮ್ಮೊಂದಿಗೆ ಸಹಕರಿಸುವ ನಮ್ಮ ಸುವರ್ಣ ಮಹೋತ್ಸವದ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಫಾರೂಕ್ ಜಿಲ್ಲೆಯರ್ ಅವರಿಗೂ, ಅದೇ ರೀತಿ ನನ್ನ ಮುಂದೆ ಇರುವಂತಹ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಯವರಿಗೂ, ಹಿರಿಯರಿಗೂ, ಅದೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಡಾಕ್ಟರ್ಸ್ನವರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸುವಂತಹ ಮೀಡಿಯಾದವರಿಗೂ ಕೂಡ ಕುತುಬೆಯ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಅಧ್ಯಕ್ಷರ ಅನುಮತಿ ಮೂಲಕ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಾಫರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.